ಮಾಡಿರಿ. ಟೈಮ್ ಕೊಟ್ಟದ ಸರಿಯಾಗಿ ಸರಳ ರೀತಿಯೊಳಗೆ ಮಾಡಿರಿ. ನಿಮಗೆ ಸರಿಯಾಗಿ ತಿಳ್ಕೊಂಡು ಮಾಡಬೇಕು, ಅರ್ಥ ಮಾಡ್ಕೋಬೇಕು ಸರಿಯಾಗಿ ಗಣಿತಗಳನ್ನು. ಹಾಂ, ಈಗ ಮಾದರಿ ಹಾಕ್ಯದ, ಏರಿಕೆ ಕ್ರಮದಾಗ ಬರ್ರಿ. ನಾಲ್ಕು ಉದಾಹರಣೆಗಳನ್ನು ಹಾಕ್ಯದ, ಮುಂದೆ ಬದಲಾಗ್ತಾವ ಗಣಿತಗಳು. ಚೆಂದಂಗೆ ನೋಡ್ರಿ. ಮಾಡೋದಾಟ ವಿಡಿಯೋ ಆನ್ ಮಾಡಿರಿ, ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಮತ್ತೊಂದು ಸಲ ಎಲ್ಲರೂ ಬೋರ್ಡ್ ನೋಡ್ರಿ. ಇದು ಏರಿಕೆ ಕ್ರಮದ. ಇಲ್ಲಿ ಛೇದಗಳು ಸಮನಾಗಿದ್ದದ್ದು, ಒಂದು ಛೇದ ಅಂಶ ಬೇರೆ ಬೇರೆ ಇದ್ದದ್ದು. ನೀವು ಗಣಿತಗಳನ್ನು ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತದೆ. ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. 5 9 5 9 3 9 10 9 ಆಮೇಲೆ 14 9. ಈಗ ನಾ ಹೇಳಿದ್ದೆ, ಛೇದಗಳು ಸಮನಾಗಿದ್ದಾಗ ನಿಮಗೆ ಚಿಕ್ಕದು ಬರಿಬೇಕಾಗಿರ್ತದೆ. ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ಚಿಕ್ಕ ಸಂಖ್ಯೆ ಚಿಕ್ಕ ಭಿನ್ನ ರಾಶಿ. ಮುಂದೆ ದೊಡ್ಡ ಅಂಕಿ ದೊಡ್ಡ ಭಿನ್ನ ರಾಶಿ. ನೋಡಿ, ದೊಡ್ಡ ಸಂಖ್ಯೆನೇ ಅಂತ ಬರ್ಕೋರೆ ನಡೀತದೆ. ಎರಡು ದೊಡ್ಡ ಸಂಖ್ಯೆ. ಈಗ ಈ ಆಧಾರ ಮೇಲೆ ನೀವು ಬರ್ಬಿಡ್ರಿ. ಏರಿಕೆ ಕ್ರಮ ಬರೋಬರಿ ಚಿಕ್ಕದು ಎಕಡೆ ಇರ್ತದಲ್ಲ ಆ ಕಡೆ ಹಿಂಗಿರ್ಬೇಕು, ಮುಂದೆ ದೊಡ್ಡದು ಇದರ ಬಾಯಾಗಿರ್ಬೇಕು. ಚಿನ್ನ ಹಾಕ್ರಿ ಅಂದ್ರೂ ತಿಳ್ಕೊಬೇಕು ನೀವು. ನೋಡಿ, ಚಿಕ್ಕ ಅಂಕಿ ಯಾವುದದ ಇದರಾಗ ಹುಡುಕ್ಯಾಡ್ರಿ. 3 ಅತಿ ಚಿಕ್ಕದದ. ಫಸ್ಟ್ ಅದನ್ನ ಹಚ್ಚರಿ. ಬರೋಬರಿ 3 9. ಅದಕ್ಕಿಂತ ಸ್ವಲ್ಪ ಅಂಕಿ ದೊಡ್ಡದು ಇದು 5 9. ಇದಾಯ್ತು. ಇದಕ್ಕಿಂತ ಸ್ವಲ್ಪ ಅಂಕಿ ದೊಡ್ಡದಿದ್ದದ್ದು 10 9. ಆಮೇಲೆ 14 9. ತಿಳಿತಲ್ಲ? ಅಲ್ಲೇ ಅಂಶ ಮತ್ತು ಛೇದಗಳು ಬೇರೆ ಇದ್ದಾಗ ಏರಿಕೆ ಕ್ರಮದಲ್ಲಿ ಹೆಂಗೆ ಮಾಡೋದು ಅದನ್ನ ಮಾಡಿ. ಯಾಕಂದ್ರೆ ಇವು ಕಲಿಬೇಕಾದ ಅತಿ ಮುಖ್ಯವಾದ ಇಂಪಾರ್ಟೆಂಟ್ ಅಭ್ಯಾಸ ಇದು. ಮಾಡಿರಿ. ಮಾಡೋದಾದ್ರಿಂದ ವಿಡಿಯೋ ಆನ್ ಮಾಡಿರಿ, ನಾ ಬಂದು ತಿಳಿಸ್ತಾನೆ. ಓಕೆ, ಎಲ್ಲರೂ ಬೋರ್ಡ್ ಕಡೆ ನೋಡಿ. 3 4 1 10 5 8. ಆಮೇಲೆ 7 20. ನೋಡಿ, ಈಗ ನಿಮಗೆ ಒಂದೇ ದಶಮಾಂಶ ಮಾಡ್ಕೊಳ್ಳೋದು ತೋರಿಸ್ತು. ಎಲ್ಲರೂ ಲಕ್ಷ ಕೊಟ್ಟು ನೋಡಿ. ಒಂದೇ ದಶಮಾಂಶ ಮಾಡ್ಬೇಕು. ಅದು ಬಾಯಿದಿಂದ ಮಾಡಿದ್ರೆ ಬರ್ತದೆ. ಹೆಂಗ್ರಿ ಸರ್ ಅಂತಂದ್ರೆ, ಇಲ್ಲೇ ಕೆಲವೊಂದು 100ಕ್ಕೆ ಭಾಗ ಹೋಗ್ತಾವ. ಇದು ಹೋಗ್ತದೆ. ಅಂತಂದು ಬಾಯಿದಿಂದೇ ದಶಮಾಂಶ ಇಡ್ಬೋದು. ನೀವು ಹೇಳಾಗ ಭಾಳ ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೋಬೇಕು. ಇವಕ್ಕೆಲ್ಲ ಟ್ರಿಕ್ಸ್ ಅಂತಾರೆ. ಆಮೇಲೆ ನೀವು 3ಕ್ಕೆ 4ಕ್ಕೆ ಬಾಗ್ಸೋದು ಕೂಡಬಾರ್ದು. ಹೆಂಗೆ ಐಡಿಯಾ ಹೇಳ್ತಾನೆ ನೀವು ತಿಳ್ಕೊರಿ. ಭಾಳ ಆದರೆ ಇದು ಒಂದು ನೀವು ಬಾಗಿಸ್ಬೋದು ಅಷ್ಟೇ, ಮತ್ತೊಂದೇನು ಇಲ್ಲ. ಇವೆಲ್ಲ ಏನದ 100ಕ್ಕೆ ಭಾಗ ಹೋಗ್ತಾವೆ. ನೋಡಿ, 4ರಲ್ಲಿ ಹೋಗ್ತದೆ, 10ರಲ್ಲಿ ಹೋಗ್ತದೆ, 20ರಲ್ಲಿ ಹೋಗ್ತದೆ. ಇಲ್ಲಿ 100 ನೀವು ಹೊರಗೆ ಇಟ್ಕೊಂಡು ಬಿಡ್ರಿ. ಒಂದೊಂದು ಸಂಖ್ಯೆಯನ್ನು ಬಾಗಿಸ್ಬಿಡ್ರಿ. ನೋಡ್ರಿ, 4 25 25 3 75. ಎಷ್ಟು ಬಂತಿದು? 75 ಬಂತು. ದಶಮಾಂಶದು ಕಡ್ಡಾಯವಾಗಿ ದಶಮಾಂಶ ಹಾಕ್ಬೇಕು. ಎಷ್ಟು? 25 4 ಅಂತೂ ಆತ. ಆಮೇಲೆ 10 10 ನೋಡ್ರಿ, 10 1 10 ನೋಡ್ರಿ.
10 ಒಂದಲೇ 10. 100ಕ್ಕೆ ಭಾಗಿಸಿದ್ರೆ ನೀವು ಆ ಅಂಶದ ಗುಣಾಕಾರ ಮಾಡ್ಬೇಕು. ಆಮೇಲೆ 8 ಬಿಡ್ರಿ. 20ಕ್ಕೆ ಭಾಗಿಸಿದ್ರೆ ಏನು ಬರ್ತದೆ? 25 100, 5 ಏಳಲ್ಲೇ 35. ಇದು ದಶಮಾಂಶ. ಇದನ್ನು ಒಂದೇ ನೀವು ದಶಮಾಂಶ ಮಾಡಿರಿ. 5 ತಳಗೆ 8 0 ಬಂದು 8 6 48, 2 ಉಳಿತು, 8 2 16. ಇದನ್ನು ಎಷ್ಟಾಯ್ತು? 0.62 ಆಯಿತು. ಈಗ ನೋಡ್ರಿ, ಯಾವುದೇ ಒಂದು ದಶಮಾಂಶ ಭಿನ್ನ ರಾಶಿಯನ್ನು ಶೇಕಡಾದ ಮಾಡೋದಂದ್ರೆ ನೋಡ್ರಿ, ಇಲ್ಲಿ 10 100 ನೋಡಿ, ಈ ಪೂಜೋತ್ತು 10 ಒಂದಲೇ 10. ನೀವು ಶೇಕಡ ಮಾಡಿರಿ ಅಂದ್ರೆ ತಳ 100 ಇರ್ತಂತ ಅರ್ಥ. 0.10 ತೋರಿಸಿದ್ನ ಅದು ಹೆಂಗೆ ಬರ್ತದೆ. ಈಗ ದಶಮಾಂಶ ತೆಗೀರಿ. 75, ಇದು 10, ಇದು 62, ಇದು 35. ಏನದ? ಏರಿಕೆ ಕ್ರಮ ಬರೋಬರಿ. ಏರಿಕೆ ಕ್ರಮ = ಚಿಕ್ಕದಿಂದ ಚಿಕ್ಕದ ಮೊದಲು ಬರಬೇಕು, ಆಮೇಲೆ ದೊಡ್ಡದು ಬರಬೇಕು. ಚಿನ್ನ ಹೆಂಗೆ ಹಾಕಿನ ನೋಡ್ರಿ ನಾನು. ನೋಡಿ, ಚಿಕ್ಕದು ಅತಿ ಚಿಕ್ಕ ಅಂಕಿ ಯಾವುದು? 10. ಅದರ ಮೇಲೆ ಭಿನ್ನ ರಾಶಿ ಯಾವುದು? 1/10. ಆಮೇಲೆ ಅದಕ್ಕಿಂತಲೂ ಸ್ವಲ್ಪ ದೊಡ್ಡ ಅಂಕಿ ಯಾವುದು? ಇದು. ಅದರ ಮೇಲೆ 7/20. ಇದಕ್ಕಿಂತಲೂ ಒಂದು ಸ್ವಲ್ಪ ದೊಡ್ಡ ಅಂಕಿ ಯಾವುದು? 62 5/8. ಇದಕ್ಕಿಂತಲೂ ಇದು 3/4 ದೊಡ್ಡ. ಇದು ಏರಿಕೆ ಕ್ರಮ ಬರೋಬ್ಬರಿ. ಇಷ್ಟು ನೀವು ಲೆಕ್ಕ ಮಾಡಿಬಿಟ್ರೆ ನಿಮಗೆ ಏರಿಕೆ ಕ್ರಮ ಬಂದು ದಶಮಾಂಶನೂ ಗೊತ್ತಾಗಬೇಕು. ಈಸಿ ಟ್ರಿಕ್ಸ್ಗಳು ಇರ್ತಾವೆ. ಇನ್ನು 4 ಆಪ್ಷನ್ಸ್ ಇದ್ದದ್ದು ಒಂದಿಷ್ಟ ಬಂದು ಅಂದ್ರೆ ಹಾಕ್ತೂ ನೀವು ಮಾಡಿರಿ. ಚೆಂದಾಗಿ ನೋಡ್ರಿ, ಫೇರ್ದಾಗ ಬರ್ಕೋಬೇಕು. ನೀವು ಪರ್ಫೆಕ್ಟ್ ಆಗಬೇಕು. ಗಣಿತಗಳು ಚೆಂದ ಫೇರ್ದಾಗ ಬರ್ಕೊಳ್ರಿ.